ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಾಣಂತಿಯರ ಸಾವು ಪ್ರಕರಣ. ಬಳ್ಳಾರಿಯ ಮೂಲದ ಬಾಣಂತಿ ಕೊಪ್ಪಳದಲ್ಲಿ ಸಾವನ್ನಪ್ಪಿದ್ದಾರೆ. ಸಂಡೂರು ತಾಲೂಕಿನ ಬಾಣಂತಿ ಐಶ್ವರ್ಯ ಸಾವನ್ನಪ್ಪಿದ್ದಾರೆ. ಹೊಸಪೇಟೆಯಲ್ಲಿ ಹೆರಿಗೆಯಾಗಿ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಡಿಸೆಂಬರ್ 20ರಂದು ಐಶ್ವರ್ಯ ಅವರಿಗೆ ಸಿಸೇರಿಯನ್ ಮೂಲಕ ಹೆರಿಗೆಯಾಗಿತ್ತು. ಹೆರಿಗೆ ಬಳಿಕ 2 ದಿನ ಇಡ್ಲಿ ತಿಂದಿದ್ದಕ್ಕೆ ಫುಡ್ ಪಾಯ್ಸನ್ ಆಗಿದೆ. ಇಡ್ಲಿ ತಿಂದಿದ್ದಕ್ಕೆ ಫುಡ್ ಪಾಯ್ಸನ್ ಎಂದಿರುವ ವೈದ್ಯರು ನಿರಂತರವಾಗಿ ವಾಂತಿ ಭೇದಿಯಿಂದ ಬಳಲ್ತಾ ಇದ್ರು ಐಶ್ವರ್ಯ. ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಐಶ್ವರ್ಯ ಅವರನ್ನ ದಾಖಲು ಮಾಡಲಾಗಿತ್ತು. ಹೆರಿಗೆ ಬಳಿಕ ಇಡ್ಲಿ ತರಿಸಿದ ಹೋಟೆಲ್ ಪತ್ತೆ ಮಾಡ್ತಾ ಇದ್ದಾರೆ ಈಗ ವೈದ್ಯರು. ಯಾವ ಹೋಟೆಲ್ನಿಂದ ಇಡ್ಲಿ ತರಿಸಿದ್ರು ಅಂತ ಸರ್ಚ್ ಮಾಡಲಾಗ್ತಾ ಇದೆ ಈಗ. ಬಾಣಂತಿ ಸಾವಿಗೆ ಫುಡ್ ಪಾಯ್ಸನ್ ಕಾರಣ ಅಂತ ವೈದ್ಯರ ತಂಡ ಹೇಳ್ತಾ ಇದೆ. ವಿಜಯನಗರ ಜಿಲ್ಲಾ ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ವಿ, ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಈ ರೀತಿಯಾದಂತಹ ಪ್ರಕರಣಗಳು ಬರ್ತಾನೆ ಇದಾವೆ. ಅದರಲ್ಲೂ ಬಾಣಂತಿಯರು ಸಾವಾಗ್ತಾ ಇರೋದು ನಿಜಕ್ಕೂ ಕೂಡ ನೋವಿನ ವಿಚಾರ ಇದು. ಯಾಕೆ ಅಂತ ಹೇಳಿದ್ರೆ ಇನ್ನೂ ಹಸುಗೂಸುಗಳು ಹಂಗೆ ಇರ್ತವೆ. ಮಕ್ಕಳು ಇನ್ನೂ ಕಣ್ಣು ಬಿಡೋದಕ್ಕಿಂತ ಮುಂಚೆನೆ ತಾಯಿ ಸಾವನ್ನಪ್ತಾ ಇರೋದು ನಿಜಕ್ಕೂ ಕೂಡ ದುರ್ದೈವ. ಹಾಗಾಗಿ ಏನಾಗ್ತಾ ಇದೆ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಯಾಕೆ ಈ ತಾಯಂದಿರು ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾನೆ ಇದೆ. ಇದ್ರ ಜೊತೆಗೆ ಈಗ ಬಳ್ಳಾರಿಯ ಮೂಲದ ಬಾಣಂತಿ ಕೊಪ್ಪಳದಲ್ಲಿ ಸಾವನ್ನಪ್ಪಿದ್ದಾರೆ. ಸಂಡೂರು ತಾಲೂಕಿನ ಬಾಣಂತಿ ಐಶ್ವರ್ಯ ಅವರು ಸಾವನ್ನಪ್ಪಿರೋದು. ಹೊಸಪೇಟೆಯಲ್ಲಿ ಹೆರಿಗೆಯಾಗಿತ್ತು. ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಬಂದಿದ್ರು. ಮೇ ಬಿ ಅವರ ತವರು ಮನೆ ಅಂತ ಕಾಣಿಸುತ್ತೆ ಕೊಪ್ಪಳ. ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಡಿಸೆಂಬರ್ 20ರಂದು ಐಶ್ವರ್ಯ ಅವರಿಗೆ ಸಿಸೇರಿಯನ್ ಮೂಲಕ ಹೆರಿಗೆ ಆಗಿತ್ತು. ಹೆರಿಗೆ ಬಳಿಕ 2 ದಿನ ಇಡ್ಲಿ ತಿಂದಿದ್ದಾರಂತೆ. ಇಡ್ಲಿ ತಿಂದಿದ್ದಕ್ಕೆ ಫುಡ್ ಪಾಯ್ಸನ್ ಆಗಿದೆ. ಇಡ್ಲಿ ತಿಂದಿದ್ದಕ್ಕೇನೆ ಫುಡ್ ಪಾಯ್ಸನ್ ಅಂತ ಹೇಳಿ ಅಲ್ಲಿನ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಇಡ್ಲಿ ತಿಂದ ನಂತರ ನಿರಂತರವಾಗಿ ವಾಂತಿ ಭೇದಿಯಿಂದ ಬಳಲ್ತಾ ಇದ್ರಂತೆ ಐಶ್ವರ್ಯ. ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಐಶ್ವರ್ಯ ದಾಖಲಾಗಿದ್ರು. ಹೆರಿಗೆ ಬಳಿಕ ಇಡ್ಲಿ ತರಿಸಿದ ಹೋಟೆಲ್ ಅನ್ನ ಇಲ್ಲಿ ಪತ್ತೆ ಮಾಡ್ತಾ ಇದ್ದಾರೆ ವೈದ್ಯರು. ಯಾವ ಹೋಟೆಲ್ನಿಂದ ಇಡ್ಲಿ ತರಿಸಿದ್ರು ಅಂತ ಸರ್ಚ್ ಮಾಡಲಾಗ್ತಾ ಇದೆ. ಬಾಣಂತಿ ಸಾವಿಗೆ ಫುಡ್ ಪಾಯ್ಸನ್ ಕಾರಣ ಅಂತ ವೈದ್ಯರು ಹೇಳಿಬಿಟ್ಟಿದ್ದಾರೆ. ಈಗಾಗಲೇ ವಿಜಯನಗರ ಜಿಲ್ಲಾ ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಪ್ರತಿಯೊಂದು ಟೆಸ್ಟ್ಗಳು ಮಾಡಿ ಮಲ್ಟಿಪಲ್ಸ್ ಆರ್ಗನ್ಸ್ ಫೇಲ್ ಆಗಿದ್ದಾವೆ, ಹೊಟ್ಟೆಯಲ್ಲಿ ನಂಜಾಗಿದೆ ಅಂತ ಹೇಳಿದ್ರು. ಅದು ಯಾವ ಕಾರಣಕ್ಕೆ ನಂಜಾಯ್ತು ಅಂತ ಗೊತ್ತಿಲ್ಲ. ಹೊರಗಿಂದ ಫುಡ್ ತಿಂದಿರೋದು ಆಗಿದೆ ಅಂತ ಹೇಳಿದ್ರು. ಇಡ್ಲಿ ನಾರ್ಮಲ್ ಆಗಿ ಹೋಟೆಲಲ್ಲಿ ಎಲ್ಲರೂ ಪೇಷಂಟ್ಗೆ ಥರನೇ ನಾವು ತಂದು ಕೊಟ್ಟಿದ್ವಿ. ಯಾವ ಪೇಷಂಟ್ಗೆ ಏನು ತೊಂದರೆ ಆಗಿಲ್ಲ. ನನ್ನ ಹೆಂಡತಿಗೆ ಆ ಥರ ಆಗಿದೆ. ಬಹಳಷ್ಟು ಹೊಟ್ಟೆಯಲ್ಲಿ ನಂಜಾಗಿ ಲಿವರ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು ಆಗಿದೆ ಅಂತಂದ್ರು. ಈ ಸರ್ಕಾರ ವೈಜ್ಞಾನಿಕಗಳಿರ್ಬೋದು, ಇಲ್ಲಿನ ಸ್ಥಳೀಯ ಅಧಿಕಾರಿಗಳಿರ್ಬೋದು, ಯಾವುದೇ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಮತ್ತು 100 ಬೆಡ್ ಹಾಸ್ಪಿಟಲಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ನಾವು ಇವತ್ತಿನದಲ್ಲಿ ನೋಡೋಕ್ಕೆ ಆಗ್ತಾ ಇಲ್ಲ. ಮತ್ತು ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಡಿವೈಎಫ್ಐ ಸಂಘಟನೆ ಹೋರಾಟವನ್ನು ಹಮ್ಮಿಕೊಂಡಿದೆ. ಇದರ ಭಾಗವಾಗಿ ಇವತ್ತು ಹಲವಾರು ಮುಖಂಡರುಗಳು ಇದರ ಸವಿಸ್ತರವಾಗಿ ತಮ್ಮ ಮುಂದೆ ಇವತ್ತು ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ.